ಪಾವಗಡ ಸರ್ಕಾರಿ ಆಸ್ಪತ್ರೆಯಲ್ಲಿ ಸರಿಯಾಗಿ ಸಿಗದ ಸೇವೆ. ಸರ್ಕಾರದ ವೈಫಲ್ಯತೆಯನ್ನ ವಿರೋಧಿಸಿ ಬಿಜೆಪಿ ಪ್ರತಿಭಟನೆ. ಪಾವಗಡ ತಾಲೂಕು ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯರಿಲ್ಲದೆ ರೋಗಿಗಳು ಪರದಾಡ್ತಾ ಇದ್ದು, ಕೂಡಲೇ ವೈದ್ಯರನ್ನ ನೇಮಿಸಬೇಕು ಹಾಗೂ ಆಸ್ಪತ್ರೆಯಲ್ಲಿ ಸಿಗುವ ಸೌಲಭ್ಯಗಳನ್ನು ಬಡ ರೋಗಿಗಳಿಗೆ ಸಿಗುವಂತೆ ನೋಡಿಕೊಳ್ಳಬೇಕು. ಜನೌಷಧಿ ಕೇಂದ್ರವನ್ನ ನಿರಂತರವಾಗಿ ನಡೆಸಬೇಕು. ತಾಯಿ ಮಕ್ಕಳ ಆಸ್ಪತ್ರೆಯ ಮುಂಭಾಗದಲ್ಲಿರುವ ಹಳೆಯ ಕಟ್ಟಡದ ದುಸ್ಥಿತಿ ಕಾರ್ಯವನ್ನ ಕೂಡಲೇ ಮುಗಿಸಿ ಅಲ್ಲೂ ಸಹ ವೈದ್ಯಕೀಯ ಸೌಲಭ್ಯವನ್ನ ಜನರಿಗೆ ನೀಡಬೇಕೆಂದು ಆಗ್ರಹಿಸಿ ತಾಲೂಕು ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ರು. ಸರ್ಕಾರಿ ಆಸ್ಪತ್ರೆಯಿಂದ ಶುರುವಾದ ಪ್ರತಿಭಟನಾ ಮೆರವಣಿಗೆ ಶನಿ ಮಹಾತ್ಮ ವೃತ್ತವನ್ನ ತಲುಪಿ ನಂತರ ತಹಸೀಲ್ದಾರ್ ಕಚೇರಿ ಬಳಿ ಹೋಗಿ ತಹಸೀಲ್ದಾರ್ ವರದರಾಜುರವರಿಗೆ ಮನವಿ ಪತ್ರವನ್ನ ಸಲ್ಲಿಸಿದ್ರು. ನಂತರ ಮಾತನಾಡಿದ ಬಿಜೆಪಿ ಮಂಡಲ ಅಧ್ಯಕ್ಷ ಅಶೋಕ್, ತಾಲೂಕಿನಲ್ಲಿ ವೈದ್ಯಾಧಿಕಾರಿಗಳಾಗಿ ಕಾರ್ಯನಿರ್ವಹಿಸ್ತಾ ಇರುವ ಡಾ ಕಿರಣ್ ರವರು ನಮ್ಮ ತಾಲೂಕಿನವರೇ ಆಗಿದ್ದು ಆಸ್ಪತ್ರೆ ಸಮಸ್ಯೆಗಳಿಗೆ ಸ್ಪಂದಿಸ್ತಾ ಇಲ್ಲ. ಅವರೇ ಆಸ್ಪತ್ರೆಗೆ ಬೇಕಾದ ವೈದ್ಯರುಗಳನ್ನ ನೇಮಕ ಮಾಡಿಕೊಳ್ಳಲು ಸರ್ಕಾರಕ್ಕೆ ಪತ್ರ ಬರೆಯಬೇಕಾಗಿತ್ತು. ಅದು ಬಿಟ್ಟು ಇಲ್ಲಿಗೆ ಬರುವ ವೈದ್ಯರಿಗೆ ಕಿರುಕುಳ ನಡೆಸುತ್ತಿದ್ದಾರೆ. ಇವರಿಂದಲೇ 15 ಜನ ವೈದ್ಯರು ಬಿಟ್ಟೋಗಿದ್ದಾರೆ. ಇವರು ಇಲ್ಲಿ ಕರ್ತವ್ಯ ನಿರ್ವಹಿಸಿದ್ರೆ ತಾಲೂಕಿನ ಯಾವುದೇ ಆಸ್ಪತ್ರೆ ಉದ್ಧಾರವಾಗಲು ಸಾಧ್ಯವಿಲ್ಲ. ರಾಜ್ಯ ಸರ್ಕಾರ ದಿವಾಳಿಯಾಗಿದ್ದು ಯಾವುದೇ ಅಭಿವೃದ್ಧಿ ಕಾರ್ಯಗಳಿಗೆ ಅನುದಾನ ಇಲ್ಲ. ಮುಂದಿನ ದಿನಗಳಲ್ಲಿ ಸರ್ಕಾರಿ ಆಸ್ಪತ್ರೆಗೆ ವೈದ್ಯರನ್ನ ನೇಮಿಸಬೇಕು ಎಂದಿದ್ದಾರೆ. ಔಷಧಿ ಮತ್ತೆ ಜನೌಷಧಿ ಕೇಂದ್ರ ಅಂತ ಹೇಳ್ಕೊಂಡು ನಮ್ಮ ನರೇಂದ್ರ ಮೋದಿ ಅವರು ಜನೌಷಧಿ ಕೇಂದ್ರ ಒಳ್ಳೆ ಇದು ಅಂತ ಹೇಳಿ ಒಳ್ಳೆ ಸ್ಕೀಮ್ ತಂದ್ರೆ 4 ದಿವಸಕ್ಕೆ ಒಂದ್ಸತಿ ಔಷಧಿ ಕೇಂದ್ರ ತೆಗಿತಾರೆ. ಮತ್ತೆ ಎಲ್ಲ ಮೆಡಿಸಿನ್ಸ್ ಎಲ್ಲ ಹೊರಗಡೆಯಿಂದ ಲ್ಯಾಬ್ ಟೆಕ್ನಿಷಿಯನ್ಸ್ ಇದ್ರೂ ಎಲ್ಲ ಡಯಾಗ್ನೋಸಿಸ್ ಸೆಂಟರ್ಸ್ಗೆ ಕಳಿಸೋದು. ಇವರು ವ್ಯಾಪಾರ ಮಾಡ್ಕೊಳ್ಳೋದಕ್ಕೆ ಮಾತ್ರ ಇಲ್ಲಿ AM ಒಬ್ರು ಇದ್ದಾರೆ, ಅವ್ರು ಬೇಡ ಅಂತ ಹೇಳ್ಬಿಟ್ಟು ಎಲ್ಲೋ ಶಾಸಕರ ಮನೆಯಲ್ಲಿ ಮೀಟಿಂಗ್ ಮಾಡಿಬಿಟ್ಟು ಈಗ ಕಿರಣ್ ಅವ್ರು AM ಆಗ್ತಾ ಇದೆ. ಯಾಕೆ ನಿಮಗೆ ಕಿರಣ್ ಅವ್ರಿಗೆ ನಿಮ್ಗೆ AM ಇಲ್ಲಿ ನಿಮ್ಮಿಂದ ತಾನೆ 6 ಜನ ಸತ್ತೋಗಿದ್ದು. ಇಲ್ಲಿ 6 ಜನ ಸತ್ತೋಗಿದ್ದು ನೀವಿದ್ದಾಗಲೇ ತಾನೆ. 6 ಜನ ಕುಟುಂಬಗಳಿಗೆ ಯಾರು ನ್ಯಾಯ ಮಾಡ್ತಾರೆ? ಇಲ್ಲಿ ಕೇವಲ ಕಿರಣ್ ಅವರಿಂದ 17 ಜನ ಡಾಕ್ಟರ್ಸ್ ಬಿಟ್ಟೋಗಿದೆ. ಈಗ 17 ಜನ ಡಾಕ್ಟರ್ಸ್ ಒಂದು ಪಟ್ಕೊಟ್ಟಿದ್ದಾರೆ ನಮ್ಗೆ. ನಾವು ಕಿರಣ್ ಅವರಿದ್ರೆ ನಾವು ಇಲ್ಲಿ ಬರೋದಿಲ್ಲ ಅಂತ ಹೇಳ್ಬಿಟ್ಟು ಅವರ ಇದೇ ಸ್ಟೇಟ್ಮೆಂಟ್ ಅನ್ನ ನಾವು ಯಾರು ನಮ್ಮ ಪ್ರಿನ್ಸಿಪಲ್ ಮೆಡಿಕಲ್ ಪ್ರಿನ್ಸಿಪಲ್ ಸೆಕ್ರೆಟರಿಗೆ ನಾವು ಒಂದು ಸ್ಟೇಟ್ಮೆಂಟ್ ನಮ್ಮ MD ಅವ್ರ ಮುಖಾಂತರ ಕಳಿಸ್ತೀವಿ. ಇಲ್ಲಿ ಕಿರಣ್ ಅವರು ಇದ್ರೆ ಈ ಹಾಸ್ಪಿಟ್ಲ್ ಉದ್ಧಾರ ಆಗೋದಿಲ್ಲ. ಏನಕ್ಕೆ ಬೇಕು? 1.5 ಕೋಟಿ ಅನುದಾನ ಬರುತ್ತೆ. ಅದಕ್ಕೆ ನಿಮ್ಗೆ AM ಬೇಕು. ನೀವು ಏನಕ್ಕೆ ಬೇಕು ನಿಮ್ಗೆ? AM ಯಾರೋ ಇವಾಗ ಒಬ್ಬರು ಬಾಬು ಅಂತ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಒಳ್ಳೆ ವರ್ಕ್ ಮಾಡ್ತಾ ಇದ್ದಾರೆ. ಒಬ್ಬ ಡಾಕ್ಟರ್ ಹಾಸ್ಪಿಟಲ್ ರನ್ ಮಾಡ್ತಾ ಇದ್ದಾರೆ. ಇಲ್ಲಿ 1,000 ಜನರಿಂದ 2,000 ಜನ ಔಟ್ ಪೇಷಂಟ್ ಬರ್ತಾ ಇದ್ರು. ಇವತ್ತು ಎಷ್ಟು ಜನ ಬರ್ತಾ ಇದ್ದಾರೆ? 100ರಿಂದ 150 ಜನ. ಎಲ್ಲ ಎಕ್ವಿಪ್ಮೆಂಟ್ಸ್ ಇದೆ ಹಾಸ್ಪಿಟಲ್ ಅಲ್ಲಿ. ಯಾರು ರನ್ ಮಾಡೋ ಟೆಕ್ನಿಷಿಯನ್ ಇಲ್ಲ. ಯಾಕಿಲ್ಲ? ಈ ತರ ದುಸ್ಥಿತಿಗೆ ಬರೋದಕ್ಕೆ ಕಾರಣ ರಾಜ್ಯ ಸರ್ಕಾರನೇ ಇದೆ. ಇಲ್ಲಿ ಕಾಂಗ್ರೆಸ್ ಪ್ರೇರಿತ ಅಧಿಕಾರಿಗಳು ಇಲ್ಲಿ ಇದಾರಲ್ಲ, ಅವರಿಂದನೇ ಈ ಕಾರಣ. ಇವತ್ತು ಏನಾದರೂ ತೆಗಿಬೇಕಂದ್ರೆ ಫಸ್ಟ್ ಇಲ್ಲಿಂದನೇ ಪ್ರಚಾರ ಆಗಬೇಕು, ಇಲ್ಲಿಂದನೇ ಸ್ಟಾರ್ಟ್ ಆಗಬೇಕು. ಇವ್ರು ದುರಾಡಳಿತ ಎಲ್ಲ ಇಲ್ಲಿಂದನೇ ಮುಗಿಬೇಕು. ಇದೇ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರು ಹಾಗೂ ಜಿಲ್ಲಾ ಕೋರ್ ಕಮಿಟಿ ಸದಸ್ಯರಾದ ಡಾ ವೆಂಕಟರಮಣಯ್ಯ ಸೇರಿದಂತೆ ಇನ್ನು ಹಲವರು ಉಪಸ್ಥಿತರಿದ್ದರು. ಇಮ್ರಾನುಲ್ಲಾ, ಪ್ರಜಾಶಕ್ತಿ ಟಿವಿ, ಪಾವಗಡ.